ಓಂ ನಮೋ ವೆಂಕಟೇಶಾಯ ನಿತ್ಯಭಕ್ತಿ ಕಾರ್ಯಕ್ರಮಕ್ಕೆ ಸುಸ್ವಾಗತವನ್ನು ಕೋರುತ್ತೆ. ನಮ್ಮಲ್ಲಿ ಪ್ರತಿಯೊಬ್ಬರಿಗೂ ಅಷ್ಟೇ ಒಂದು ಆಸೆ ಆಕಾಂಕ್ಷೆಗಳಿರುತ್ತೆ. ಫೋಟೋ ತೊಗೋಬೇಕು, ಹಿರಿಯರ ಜೊತೆ ಆಗ್ಬೋದು, ಕಾರ್ಯಕ್ರಮಗಳಲ್ಲಾಗ್ಬೋದು, ಒಂದು ಒಳ್ಳೆಯ ಪ್ರಕೃತಿಯ ವಾತಾವರಣದಲ್ಲಾಗ್ಬೋದು, ಇವೆಲ್ಲಕ್ಕೂ ಕೂಡ ನಮಗೆ ಸಮಂಜಸ. ಆದರೆ ಕೆಲವೊಂದು ವಿಚಾರದಲ್ಲಿ ಅದು ಅಷ್ಟು ಶುಭ ಅಲ್ಲ. ಅದು ಯಾವುದು ಅಂತ ಹೇಳಿದ್ರೆ, ನಾವು ದೇವಸ್ಥಾನಕ್ಕೆ ಹೋದಾಗ ಮೂಲ ವಿಗ್ರಹದ ಜೊತೆ ಅಥವಾ ಮೂಲ ವಿಗ್ರಹದ ಒಂದು ಸೆಲ್ಫಿ ಫೋಟೋ ತಗೊಳ್ಳೋದು, ಅಥವಾ ಎಲ್ಲೋ ಒಂದು ಕಡೆ ಆ ಒಂದು ದೇವಸ್ಥಾನದಲ್ಲಿರ್ತಕ್ಕಂತಹ ಆ ಮೂಲ ವಿಗ್ರಹ ಇರ್ತಕ್ಕಂಥ ಆ ಜಾಗದಲ್ಲಿ ಫೋಟೋ ತಗೊಳ್ಳೋದು ಅಷ್ಟು ಶುಭ ಅಲ್ಲ. ಅದರ ವಿಚಾರದಲ್ಲಿ ಅದರಿಂದ ನಮಗೆ ಶುಭನ ಅಶುಭನ ಅಂತ ಹೇಳಿದ್ರೆ, ಮೂಲ ವಿಗ್ರಹವನ್ನು ಪ್ರತಿಷ್ಠಾಪನೆ ಕೂಡ ವಾಸ್ತು ರೀತಿ ಮಾಡಿರ್ತಾರೆ. ಮಾಡಿದಾಗ ಏನಾಗುತ್ತೆ, ನಮ್ಮಲ್ಲಿ ಭಕ್ತಿ ಇರ್ಬೋದು, ಭಾವ ಪರವಶ ಇರ್ಬೋದು, ಭಗವಂತನ ಮೇಲೆ ಪ್ರೀತಿ ಇರ್ಬೋದು, ಅಥವಾ ಭಗವಂತ ನನಗೆ ಬೇಗ ಅನುಗ್ರಹ ಕೊಡಲಿ ಅಂತಕ್ಕಂಥ ಭಾವನೆಯಿಂದ ನೀವು ಫೋಟೋ ತಗೊಂಡ್ರೂ ಕೂಡ, ಯಾಕೆಂದರೆ ಆ ವಿಗ್ರಹಕ್ಕೆ ಸತತವಾಗಿ ಅಭಿಷೇಕ ಆಗಿರುತ್ತೆ, ಶಾಸ್ತ್ರೋಕ್ತವಾಗಿ ಅದು ಪ್ರತಿಷ್ಠಾಪನೆ ಆಗಿರುತ್ತೆ. ಭೂಸ್ಪರ್ಶದಲ್ಲಿರ್ತಕ್ಕಂಥ ವಿಗ್ರಹಕ್ಕೆ ಪಂಚಭೂತಗಳ ಆವಿರ್ಭಾವ ಇರ್ತಕ್ಕಂಥ, ಅಲ್ಲಿ ಪಂಚಭೂತಗಳ ಪೂರ್ತಿ ಸಹ ಅದರ ಕಂಟ್ರೋಲ್ ಇರ್ತಕ್ಕಂಥ ವಿಗ್ರಹದ ಜೊತೆ ನಾವು ಈ ಒಂದು ಶರೀರ ನಮ್ಮದೇನು ಪ್ರತಿಷ್ಠಾಪನೆ ಶರೀರ ಅಲ್ಲ. ಇದು ಓಡಾಡ್ತಾ ಇರ್ತೀವಿ, ಎಲ್ಲೆಲ್ಲೋ ಹೋಗಿ ಬರ್ತಾ ಇರ್ತೀವಿ. ಅನೇಕ ನಕಾರಾತ್ಮಕ ಶಕ್ತಿಗಳು ಕೂಡ ನಮ್ಮ ದೇಹದಲ್ಲಿ ಇರ್ತಕ್ಕಂಥದ್ದಾಗ್ಬೋದು. ಇವೆಲ್ಲಕ್ಕೂ ಕೂಡ ದೇವಸ್ಥಾನದ ಮೂಲ ವಿಗ್ರಹ, ಮೂಲ ವಿರಾಟ್ ಪುರುಷನ ಹತ್ರ ಅಥವಾ ದೇವಿ ವಿಗ್ರಹ ಆಗ್ಬೋದು, ಯಾವುದೇ ಒಂದು ಪ್ರತಿಷ್ಠಾಪನೆ ಭೂಸ್ಪರ್ಶ ಇರ್ತಕ್ಕಂತಹ ದೇವರ ಜೊತೆ ನಾವು ಫೋಟೋ ತಗೋಬಾರ್ದು. ಇದರಿಂದ ಏನಾಗುತ್ತೆ ಅಂದರೆ, ನಮಗೆ ಆ ದೇವರ ಜೊತೆಯಲ್ಲಿ ಆ ಫೋಟೋವನ್ನು ನಾವು ನೋಡಿದಾಗ, ಅಥವಾ ಆ ಫೋಟೋ ನಾವು ಶೇರ್ ಮಾಡಿದಾಗ, ಅಥವಾ ಆ ಫೋಟೋ ಆಚೆ ಬಂದಾಗ ನಮ್ಮಲ್ಲಿರ್ತಕ್ಕಂತಹ ಧನಾತ್ಮಕ ಶಕ್ತಿ ಎಲ್ಲೋ ಹೊರಟೋಗುತ್ತೆ. ಇದಕ್ಕೆ ಉದಾಹರಣೆ ಅಂದಾಗ, ಸೂರ್ಯನ ಜೊತೆ ಯಾವ ಗ್ರಹ ಇದ್ದರೂ ಕೂಡ ಅದು ಶಕ್ತಿ ಕಳ್ಕೊಂಡ್ಬಿಡುತ್ತೆ. ಈಗ ಪ್ರಸ್ತುತ ನೋಡಿ, ಸೂರ್ಯನ ಜೊತೆ ಶುಕ್ರ ಇದ್ದಾನೆ, ಶುಕ್ರನಿಗೆ ಬಲ ಇಲ್ಲ. ಅಂತಹ ಸೂರ್ಯನ ಜೊತೆನೇ ಗ್ರಹಗಳಿದ್ರೇ ಅವಕ್ಕೆ ಶಕ್ತಿ ಇರಲ್ಲ. ಅಂತಹ ಜಗದ್ವ್ಯಾಪಿ, ಎಲ್ಲ ಕಡೆ ಸರ್ವಾಂತರ್ಯಾಮಿ, ಸರ್ವವ್ಯಾಪಿ, ಸರ್ವಶಕ್ತ ಆಗಿರ್ತಕ್ಕಂಥ ಭಗವಂತನ ಫೋಟೋ ಆದರೂ ಕೂಡ ಅಲ್ಲೂ ದೇವರೇ ಇರ್ತಾನೆ, ಅಲ್ಲೂ ಕೂಡ ಶಕ್ತಿ ಇರುತ್ತೆ. ಯಾಕೆಂದರೆ ನಾವು ಎಷ್ಟೋ ಸರಿ ಫೋಟೋಗಳಿಗೆ ಪೂಜೆ ಮಾಡ್ತೀವಿ, ಫೋಟೋಗಳಿಗೆ ನಾವು ಭಕ್ತಿ ಸಮರ್ಪಣೆ ಮಾಡಿ ಪ್ರಾರ್ಥನೆಯನ್ನು ಕೂಡ ಮಾಡ್ತೀವಿ, ಆಗಲೂ ಕೂಡ ನಮ್ಗೆ ಒಳ್ಳೇದಾಗತ್ತಲ್ಲ. ಅದೇ ರೀತಿ ಈ ಫೋಟೋಲಿ ನಮ್ಮ ಜೊತೆ ಇಲ್ಲಿರುವ ಭಗವಂತನ ಇಂದ ನಮಗೇನಾಗುತ್ತೆ, ನಮ್ಮ ಶಕ್ತಿ ಕಳ್ಕೊಂಡ್ಬಿಡ್ತೀವಿ, ನಮಗೆ ಆ ಶಕ್ತಿ ಇರೋದಿಲ್ಲ, ನಕಾರಾತ್ಮಕ ಶಕ್ತಿಗಳು ಬಂದ್ಬಿಡುತ್ತೆ. ಆವಾಗ ನಮಗೇನಾಗುತ್ತೆ, ಬೇರೆ ಶಕ್ತಿಗಳು ಬಂದು ನಮ್ಮಲ್ಲಿ ತುಂಬಿಸ್ಕೊಂಡ್ಬಿಡುತ್ತೆ. ಹಾಗಾಗಿ ದೇವತಾ ಮೂರ್ತಿಗಳ ಜೊತೆ, ಪ್ರತಿಷ್ಠಾಪಿಸಿರ್ತಕ್ಕಂಥ ದೇವರುಗಳ ಜೊತೆ, ಗರ್ಭಗುಡಿಯ ಆ ಭಾಗದಲ್ಲಾಗ್ಬೋದು. ನೀವೊಂದು ಪ್ರಶ್ನೆ ಕೇಳ್ತೀರಾ, ದೇವಸ್ಥಾನದ ಹೊರಗಡೆ ತಗೋಬೋದಾ? ತಗೊಳ್ಳಿ. ಪರಿವಾರ ದೇವತೆಗಳು ಆಚೆ ಇರೋ ಕಡೆ ತಗೋಬೋದಾ? ದೇವಸ್ಥಾನದ ವಿಗ್ರಹಗಳ ಜೊತೆ ಯಾವುದೂ ತಗೋಬಾರ್ದು. ಆದರೆ ಅಲ್ಲಿನ ವಾತಾವರಣ, ಒಳ್ಳೆ ಗಿಡ ಇದೆ, ಒಳ್ಳೆ ವ್ಯೂ ಇದೆ, ಅದು ತಗೊಳ್ಳಿ. ವಿಗ್ರಹಗಳ ಜೊತೆ ಅಭಿಷೇಕ ಮಾಡೋ ವಿಗ್ರಹಗಳು, ಅರ್ಚನೆ ಮಾಡೋ ವಿಗ್ರಹಗಳು, ಮತ್ತು ನೀವೆಲ್ಲೋ ಹೋಗ್ತೀರಾ, ಸೆಲ್ಫಿ ಅನ್ನೋದು ಇವತ್ತಿನ ದಿವಸ ಏನಾಗಿದೆ, ನಮ್ಮ ಪ್ರಪಂಚದಲ್ಲಿ ನಾವು ಸೂರ್ಯನ ಜೊತೆನೂ ಸೆಲ್ಫಿ ತೊಗೊಳಕ್ಕೆ ಪ್ರಯತ್ನ ಪಟ್ಬಿಡ್ತೀವಿ. ಆ ರೀತಿ ದೇವತಾ ವಿಗ್ರಹಗಳ ಜೊತೆ ತಗೊಂಡಿದ್ದೆ ಆದರೆ ಎಲ್ಲೋ ಒಂದು ಕಡೆ ಅನಾಹುತ ಅಥವಾ ನಮ್ಮ ಶಕ್ತಿ ಕಡಿಮೆ ಆಗುತ್ತೆ, ನಮಗಿರೋ ಶಕ್ತಿ ಹೊರಟೋಗುತ್ತೆ, ನಕಾರಾತ್ಮಕ ಶಕ್ತಿಗಳು ಬಂದು ಸೇರಿಕೊಳ್ಳುತ್ತೆ. ಇದನ್ನು ನಾವು ತಿಳ್ಕೊಳ್ಳೋಣ, ಬೇರೆಯವ್ರಿಗೂ ಹೇಳೋಣ ಅಂತ ಹೇಳ್ತಾ, ಎಲ್ಲವೂ ನಂಬಿಕೆಯ ಆಧಾರದಲ್ಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.